ಅಚ್ಚು ಟಿವಿಗೆ ಸ್ವಾಗತ. ನಾನು ಶಿಲ್ಪಾ. ಜನಪರವಾಗಿ ಜನಹಿತಕ್ಕಾಗಿ ಸ್ವಾಭಿಮಾನದ ಸಂಕೇತವಾಗಿ ನೂತನ ಚಾನೆಲ್ ನಮ್ಮ ಅಚ್ಚು ಟಿವಿ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತಿದ್ದ ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ನೆಮ್ಮದಿನೇ ಸಿಕ್ತಿಲ್ಲ ಅಂತ ಕೋರ್ಟ್ ಮುಂದೆ ಅಳಲು ತೋಡ್ಕೊಂಡಿದ್ರು. ಆದ್ರೀಗ ಹಾಸಿಗೆ ದಿಂಬು ಸಿಕ್ಕಿದ್ದು ದಚ್ಚು ಕೊಂಚ ರಿಲ್ಯಾಕ್ಸ್ ಆಗಿದ್ದಾರೆ. ವಿಷ ಕೇಳಿದ್ದ ದರ್ಶನ್ಗೆ ಜೈಲಲ್ಲಿ ಹಾಸಿಗೆ ದಿಂಬು. ಕೋರ್ಟ್ ಆದೇಶದ ಬಳಿಕ ದರ್ಶನ್ ರಿಲ್ಯಾಕ್ಸ್. ಹಾಸಿಗೆ ಇಲ್ಲ, ದಿಂಬಿಲ್ಲ, ಕೊಠಡಿಯಲ್ಲಿ ಬಟ್ಟೆಗಳು ಕಬ್ಬು ನಾರ್ತಾ ಇವೆ. ಸೊಳ್ಳೆ ಕಾಟ. ಜೈಲಲ್ಲಿ ನೆಮ್ಮದಿಯಾಗಿರೋಕಾಗ್ತಿಲ್ಲ ಅಂತ ನಿನ್ನೆ ಕೋರ್ಟ್ ನಲ್ಲಿ ಜಡ್ಜ್ ಎದುರು ದರ್ಶನ್ ಅಳಲು ತೋಡಿಕೊಂಡಿದ್ರು. ಇಲ್ಲಿರೋಕಾಗ್ತಿಲ್ಲ, ಸ್ವಲ್ಪ ವಿಷನಾದ್ರೂ ಕೊಡಿ ಅಂತ ಬೇಡ್ಕೊಂಡಿದ್ರು. ಈ ಬಗ್ಗೆ ಗಮನಿಸಿದ ನ್ಯಾಯಾಲಯ ಅಗತ್ಯ ಸೌಲಭ್ಯ ನೀಡಬೇಕು ಅಂತ ಸೂಚಿಸಿದೆ. ದರ್ಶನ್ಗೆ ಇವತ್ತು ಹಾಸಿಗೆ, ದಿಂಬು, ಬೆಡ್ಶೀಟ್ ನೀಡಿದ್ದಾರೆ. ತನ್ನ ಸೆಲ್ ಮುಂದೆ ವಾಕಿಂಗ್ ಮಾಡೋದಕ್ಕೆ ಅವಕಾಶವೂ ದೊರೆತಿದೆ. ನಿನ್ನೆ ರಾತ್ರಿ ಜೈಲಿನ ವೈದ್ಯರೇ ದರ್ಶನ್ ಅವರ ಆರೋಗ್ಯ ತಪಾಸಣೆಯನ್ನು ಮಾಡಿದ್ದಾರೆ. ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಅರ್ಜಿ ವಜಾ. ಮುಂದೇನು? ಇನ್ನು ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತೆ ಜೈಲಾಧಿಕಾರಿಗಳು ಸಲ್ಲಿಸಿದ ಅರ್ಜಿಯನ್ನ ಕೋರ್ಟ್ ತಿರಸ್ಕರಿಸಿದೆ. ಇದರಿಂದ ದರ್ಶನ್ಗೆ ರಿಲೀಫ್ ಸಿಕ್ಕಿದೆ. ಅಲ್ಲದೆ ದರ್ಶನ್ ಸೆಲ್ ನಲ್ಲಿದ್ದು ಸೆಕ್ಯೂರಿಟಿ ಬ್ಯಾರಕ್ಗೆ ಶಿಫ್ಟ್ ಮಾಡೋ ವಿಚಾರವಾಗಿ ಅಧಿಕಾರಿಗಳು ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ. ಟ್ರೈನಿಂಗ್ಗೆ ಹೈದರಾಬಾದ್ಗೆ ತೆರಳಿರುವಂತಹ ಜೈಲಿನ ಮುಖ್ಯ ಅಧೀಕ್ಷಕರು ಶನಿವಾರ ಬರಲಿದ್ದಾರೆ. ಬಳಿಕ ಕ್ವಾರಂಟೈನ್ ಜೈಲಲ್ಲಿ ಮುಂದುವರಿಸೋ ಕುರಿತು ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ. ರಾಮು, TV9 ಆನೇಕಲ್. ಇದಿಷ್ಟು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಚ್ಚು ಟಿವಿ. ನೀವೇನಾದ್ರೂ ಮೊದಲನೇ ಬಾರಿ ನಮ್ಮ ಚಾನೆಲ್ ನ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಹಾಗೂ ಶೇರ್, ಕಮೆಂಟ್ ಮಾಡಿ. ಧನ್ಯವಾದ.